ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ಚಂಡಿಕಾ ಹೋಮದ ನಂತರ ಸಿಂಹಾಸನ ಜೋಡಣೆ. ರಾಜ ಪುರೋಹಿತರ ಮಾರ್ಗದರ್ಶನದಲ್ಲಿ ಯದುವೀರ್ ಒಡೆಯರ್ರಿಂದ ಆಯುಧ ಪೂಜೆ. ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಆಯುಧಗಳಿಗೆ ಪೂಜೆ. ಪಟ್ಟದ ಕತ್ತಿ ಹಾಗೂ ಕಳಸಕ್ಕೆ ವಿಶೇಷ ಪೂಜೆ ಸಲ್ಲಿಕೆ. ಕೋಡಿ ಸೋಮೇಶ್ವರ ದೇವರಿಗೂ ಪ್ರಾರ್ಥನೆ ಸಲ್ಲಿಸಿದ ಅರ್ಚಕರು. ಗಜಪಡೆ ಮಾವುತ ಕಾವಾಡಿಗರ ಕುಟುಂಬಕ್ಕೆ ಉಪಹಾರ ವ್ಯವಸ್ಥೆ. ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಾಗಿಂದಲೂ ಶೋಭಾ ಕರಂದ್ಲಾಜೆ ಕಾರ್ಯ. ಖುದ್ದು ತಾವೇ ಎಲ್ಲರಿಗೂ ಉಪಹಾರ ಬಡಿಸಿದ ಕೇಂದ್ರ ಸಚಿವೆ. ಕಳೆದ 15 ಹಾಗೂ 20 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇವೆ, ಇನ್ನೂ ಕಾಯಂಗೊಳಿಸಿಲ್ಲ. ವೇತನ ಹೆಚ್ಚಳವೂ ಆಗಿಲ್ಲ. ಶೋಭಾ ಕರಂದ್ಲಾಜೆ ಬಳಿ ತಮ್ಮ ಅಳಲು ತೋಡಿಕೊಂಡ ಕಾವಾಡಿ ಮಾವುತರು. ಕೇಂದ್ರ ಸಚಿವೆಯಿಂದ ಸೂಕ್ತ ಕ್ರಮದ ಭರವಸೆ. ಬೆಂಗಳೂರಿನಲ್ಲೂ ಮನೆ ಮಾಡಿದ ಆಯುಧ ಪೂಜೆ ಸಡಗರ. ಕೆಆರ್ ಮಾರ್ಕೆಟ್ನಲ್ಲಿ ಜೋರಾಗಿರುವ ಖರೀದಿ ಭರಾಟೆ. ಗಗನಕ್ಕೇರಿದ ಹೂವು ಹಣ್ಣುಗಳ ದರ. ಕಲಬುರಗಿಯಲ್ಲಿ ಕಬಂದ ಬಾಹುಗಳನ್ನು ಚಾಚಿರುವ ಭೀಮೆ. ರೌದ್ರ ನರ್ತನದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ. ಇಡೀ ಜಿಲ್ಲೆಯಲ್ಲಿ ಜಲಕಂಟಕ. ಭೀಮಾ ನದಿಯ ಕೋಪಕ್ಕೆ ಬೀದಿಗೆ ಬಿದ್ದ ಬದುಕು. ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ಸಿಲುಕಿದ ಬ್ರಿಡ್ಜ್. ಗಾಣಗಾಪುರದ ಅಮರ್ಜಾ ಸೇತುವೆ ಸಂಪೂರ್ಣ ಮುಳುಗಡೆ. ಅಲ್ಲೇ ಸನಿಹದ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೂ ಜಲ ದಿಗ್ಬಂಧನ. ವಿಜಯಪುರದಲ್ಲೂ ಮುಂದುವರೆದ ಭೀಮಾ ನದಿ ಅಬ್ಬರ. ಪ್ರವಾಹದಿಂದ ನಡುಗಡ್ಡೆಗಳಾಗಿರುವ ಕಡ್ಲೆವಾಡ, ಶೆಂಬೇವಾಡ ಗ್ರಾಮಗಳು. ಜೀವ ಕೈನಲ್ಲಿ ಹಿಡಿದು ಟ್ರ್ಯಾಕ್ಟರ್ನಲ್ಲೇ ಅನಿವಾರ್ಯ. ಮೇವು ಇಲ್ಲದೆ ಕಾಳಜಿ ಕೇಂದ್ರದಲ್ಲಿ ಎತ್ತುಗಳ ರೋದನೆ. ಮನೆ ಇಲ್ಲ, ಜಮೀನು ಮುಳುಗಡೆಯಾಗಿ ಜನರ ಗೋಳು. ಸೂಕ್ತ ವ್ಯವಸ್ಥೆ ಇಲ್ಲದೆ ಸರ್ಕಾರದ ವಿರುದ್ಧ ವಿಜಯಪುರದ ಮಹಿಳೆ ಆಕ್ರೋಶ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ. ಮತ್ತೆ ಉಕ್ಕಿ ಹರಿದ ಬಳ್ಳಾರಿ ನಾಲೆಗೆ ಸಾವಿರಾರು ಎಕರೆ ಭತ್ತದ ಗದ್ದೆಗಳು ಜಲಾವೃತ. 3ನೇ ಬಾರಿಗೆ ನಾಟಿ ಮಾಡಿದ್ದ ರೈತರು ಕಂಗಾಲು. ರಾಯಚೂರಿನಲ್ಲಿ ಆರ್ಭಟಿಸುತ್ತಿದ್ದಾನೆ ವರುಣ. ನಿರಂತರ ಮಳೆಗೆ ಹಾಳಾದ ಹತ್ತಿ, ಭತ್ತ, ಸೂರ್ಯಕಾಂತಿ, ಸಜ್ಜೆ, ಜೋಳ, ತೊಗರಿ ಬೆಳೆ. ಜಿಲ್ಲೆಗೆ ಭೇಟಿ ನೀಡದ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಆಕ್ರೋಶ. ಉತ್ತರ ಕರ್ನಾಟಕದಲ್ಲಿ ಮತ್ತಷ್ಟು ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಬಿವೈ ವಿಜಯೇಂದ್ರ ತೀರ್ಮಾನ. 4 ಜಿಲ್ಲೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂಚಾರ. ಬೆಳೆ ಹಾನಿ ಪರಿಶೀಲನೆ ಹೆಸರಲ್ಲಿ ರೈತರಿಗೆ ಹತ್ತಿರವಾಗುತ್ತಿರುವ ಹೆಜ್ಜೆ. ರಾಹುಲ್ ಗಾಂಧಿಗೆ ಬಿಜೆಪಿ ವಕ್ತಾರ ಜೀವ ಬೆದರಿಕೆ. ಸಿಎಂ ಸಿದ್ದರಾಮಯ್ಯ ಆಕ್ರೋಶ. ತೆರೆಮರೆಯಲ್ಲಿ ವಿರೋಧಿಗಳ ಹತ್ಯೆಗೆ ಬೆಂಬಲಿಸ್ತಾ ಇದ್ದೋ ಈಗ ನೇರ ಅಖಾಡಕ್ಕೆ ಇಳಿದಿದ್ದಾರೆ. ಇದು ಬಿಜೆಪಿ ಕೊಲೆಗಡುಕ ಮನಸ್ಥಿತಿ ಅಂತ ಕಿಡಿ. ಸಂಘ ಪರಿವಾರದ ವಿರುದ್ಧವೂ ಆರೋಪ. ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗುವಂತೆ ಅಭಿಮಾನಿಯಿಂದ ವಿಶೇಷ ಹರಕೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ದೀರ್ಘ ದಂಡ ನಮಸ್ಕಾರ. ಸತತ 2ನೇ ಬಾರಿಗೆ ಮಹಾಲಕ್ಷ್ಮಿ ದೇವಿಗೆ ಹರಕೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಅನಾರೋಗ್ಯ. ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಿ ಮುಂದುವರೆದ ಚಿಕಿತ್ಸೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದು ವೈದ್ಯರಿಂದ ನಿಗಾ. ಶಕ್ತಿ ಯೋಜನೆ ಅಡಿ 500 ಕೋಟಿ ಮಹಿಳೆಯರಿಂದ ಉಚಿತ ಪ್ರಯಾಣ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿ ಮತ್ತೊಂದು ವಿಶ್ವ ದಾಖಲೆ ನಿರ್ಮಾಣ. ಸಾರಿಗೆ ಸಚಿವರಿಂದ ಧನ್ಯವಾದ ಸಲ್ಲಿಕೆ.
ನವದೆಹಲಿಯಲ್ಲಿ RSS ಶತಮಾನೋತ್ಸವ ಕಾರ್ಯಕ್ರಮ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿರುವ ಪ್ರಧಾನಿ. ವಿಶೇಷ ಸ್ಮರಣಾರ್ಥ ಅಂಚೆ ಚೀಟಿ ನಾಣ್ಯ ಬಿಡುಗಡೆ ಮಾಡಲಿರುವ ಮೋದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.